ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಜಿಸ್ಟ್ರೇರಿಯಲ್ ತನಿಖೆಯನ್ನ ಡಿಸಿ ಚುರುಕುಗೊಳಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟ್ಯಾಂಪೀಡ್ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಜಿಸ್ಟ್ರೇರಿಯಲ್ ತನಿಖೆ ಕೂಡ ನಡೀತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿ ಜಗದೀಶ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಂಪೂರ್ಣ ಸಿಸಿಟಿವಿಗೆ ಪತ್ರ, ಅದರೆಲ್ಲ ಫುಟೇಜ್ ಕೊಡೋ ಹಾಗೆ ಸ್ಟೇಡಿಯಂ ಹೊರಗೆ ಒಳಗಿನ ದೃಶ್ಯ ಒದಗಿಸಲು ಸೂಚನೆ. ಸಿಸಿಟಿವಿ ವಿಡಿಯೋ ವಶಕ್ಕೆ ಪಡೆದುಕೊಂಡಿರುವಂತಹ ಸಿಐಡಿ. ಈ ಫುಟೇಜ್ ಬಗ್ಗೆ ಸಿಐಡಿ ಜೊತೆಗೂ ಕೂಡ ಡಿಸಿ ಚರ್ಚೆ ನಡೆಸಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಫುಟೇಜ್ ಕಲೆ ಹಾಕಿರುವಂತಹ ಡಿಸಿ ಘಟನೆಯ ಒಳಗೆ ಅಂದರೆ ಸ್ಟೇಡಿಯಂ ಹೊರಭಾಗ ಹಾಗೆ ಒಳಗೆ ಸುಮಾರು 30ಕ್ಕೂ ಹೆಚ್ಚು ಫುಟೇಜ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಭದ್ರತಾ ವ್ಯವಸ್ಥೆ, ಪೊಲೀಸರ ನಿಯೋಜನೆ, ಸಿಬ್ಬಂದಿ ಸಂಖ್ಯೆ, ನೂಕುನುಗ್ಗಲಿಗೆ ಕಾರಣ, ಎಷ್ಟು ಜನ ಸುತ್ತುವರೆದಿದ್ರು, ಒಳಗೆ ಎಷ್ಟು ಜನರನ್ನ ಬಿಡಲಾಯಿತು, ಎಷ್ಟೊತ್ತು ಕಾಯಿಸಲಾಯಿತು, ಈ ಕಾಲ್ತುಳಿತಕ್ಕೆ ಏನು ಕಾರಣ, ಯಾಕೆ ಜನ ಅಷ್ಟು ಟ್ರಿಗರ್ ಆದರು, ಎಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ರು,